ವಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬರ್ತಾ ಇದೆ ಜಸ್ಟ್ ಇನ್ ಅಪ್ಡೇಟ್. ಟೈಮ್ಸ್ ಆಫ್ ಇಂಡಿಯಾನ ರಿಪೋರ್ಟ್ ಮಾಡ್ಬಿಟ್ಟಿದ್ರೆ ಅಫಿಷಿಯಲ್ ಆಗಿ. ಇದು ಮುಂಬೈ ಇಂಡಿಯನ್ಸ್ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ ಏನು ಬಂದಿಲ್ಲ, ಬಟ್ ಅಕಾರ್ಡಿಂಗ್ ಟು ಮಲ್ಟಿಪಲ್ ರಿಪೋರ್ಟ್ಸ್ ಬರ್ತಾ ಇರೋ ಪ್ರಕಾರ ನೋಡ್ತು ಅಂದ್ರೆ ಮುಂಬೈ ಇಂಡಿಯನ್ಸ್ ಇಂದ ಬರ್ತಾ ಇರುವಂತಹ ಇನ್ಫಾರ್ಮೇಶನ್ ಇದು. ಕೋಚಿಂಗ್ ಸ್ಟಾಫು, ಒನ್ ಆಫ್ ದ ಕೋಚಿಂಗ್ ಸ್ಟಾಫು ಉತ್ತರ ಕೊಟ್ಟಿದ್ರಂತೆ ಈ ತರ ಮುಂಬೈ ಇಂಡಿಯನ್ಸ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಅಂಡ್ ನೆಕ್ಸ್ಟ್ ಸೀಸನ್, ಅಪ್ಕಮಿಂಗ್ ಸೀಸನ್ ಈ ತರ ಆಗಬಹುದು ಅಂತ. ಸೊ ಯಾರು ಆ ಕೋಚಿಂಗ್ ಸ್ಟಾಫ್ ಅನ್ನೋದನ್ನ ಈಚೆಗಡೆ ರಿವೀಲ್ ಮಾಡಿಲ್ಲ, ಬಟ್ ಈಚೆಗಡೆ ಬಂದಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಟು ಬಿ ಡ್ರಾಪ್ಡ್ ಆಸ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ ಮಗ. ಹಾರ್ದಿಕ್ ಪಾಂಡ್ಯನ 3 ವರ್ಷ ಇವ್ರು ಕರ್ಕೊಂಡ್ ಬಂದಿದೆ ಆ ಥರ ಅಂತೆ. ಸ್ವಲ್ಪ ಮಾತು ಕೊಟ್ಬಿಟ್ಟು ಇಲ್ಲ 3 ವರ್ಷ ನೀವೇ ಕ್ಯಾಪ್ಟನ್ನು, ಆಮೇಲೆ ಬೇಕಾದ್ರೆ ಬೇರೆ ಯೋಚನೆ ಮಾಡ್ತೀವಿ ನಾವು, ನಿಮ್ಮ ಇದ್ರ ಮೇಲೆ ಡಿಪೆಂಡ್, ಕ್ಯಾಪ್ಟನ್ಸಿ ಮೇಲೆ ಡಿಪೆಂಡು, ಬಟ್ 3 ವರ್ಷ ನೀವೇ ಕ್ಯಾಪ್ಟನ್ ಅಂತ GT ಕರ್ಕೊಂಡ್ ಬರ್ಬೇಕಾದ್ರೆ ಇವರು ಪ್ರಾಮಿಸ್ ಮಾಡ್ಬಿಟ್ಟು, ಯಾಕಂದ್ರೆ ಅದನ್ನ ಮೆಗಾ ಆಕ್ಷನ್ ಆಗಿಲ್ಲ, ಮಿನಿ ಆಕ್ಷನ್ ಟೈಮಲ್ಲೇ ಇವರು ಟ್ರೇಡ್ ಮಾಡಿ ಕರ್ಕೊಂಡ್ ಬಂದಿದ್ದು. ಅದಾದ ನಂತರ ಮೆಗಾ ಆಕ್ಷನ್ ಬಂತು, ಏನೇನೋ ಆಯ್ತು, ಚಿತಾಲ್ಪತಲ್ ಆಯ್ತು ಟೀಮು. ಸೊ ಇವರ ಕ್ಯಾಪ್ಟನ್ಸಿ, ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಏನ್ ಟೀಮ್ ಅಂತ ಮಟ್ಟಿಗೆ ಸಕ್ಸಸ್ ಏನು ಕಂಡಿಲ್ಲ. ಹೌದು, ಲಾಸ್ಟ್ ಸೀಸನ್ ಒಂದು ಸೀಸನ್ ಮಾತ್ರ ಒಂದು ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದು, 4ನೇ ಸ್ಥಾನದಲ್ಲಿ ಕ್ವಾಲಿಫೈ ಆಗಿದ್ರು. ಸೊ ನುಸ್ಲುಕೊಂಡು ಏನೋ ಕ್ವಾಲಿಫೈ ಆಗಿದ್ರು. ಸೊ ವೆಲಂಗುಡ್ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ ಒಂದು ಸೀಸನ್ ನೋಡ್ತಾನೆ, ಬಟ್ 2 ಸೀಸನ್ ರಿಮೈನಿಂಗ್ 2 ಸೀಸನ್ ಇದೆ, ಅದು ಡಿಸಾಸ್ಟರ್ ಆಗಿದೆ, ಬಾಟಮ್ ಆಫ್ ದ ಟೇಬಲ್ಗೆ ಕಚ್ಕೊಂಡಿದೆ. ಅಂಡ್ ಮುಂಬೈ ಇಂಡಿಯನ್ಸ್ ಏನು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ. ಮುಂಬೈ ಇಂಡಿಯನ್ಸ್ ಮುಂಚೆ ಹೆಂಗಿದ್ರು ಟಾಪ್ ಆಫ್ ದ ಟೇಬಲ್ ಕ್ವಾಲಿಫೈ ಆಗ್ತಾ ಇದ್ರು. ಆ 5 ಸೀಸನ್ ಏನ್ ಗೆದ್ರು, ಎಲ್ಲಾ ಸೀಸನ್ ಹೇಳ್ತಾ ಇಲ್ಲ, ಸೊ ಟಾಪ್ ಆಫ್ ದ ಟೇಬಲ್ ಕ್ವಾಲಿಫೈ ಆಗೋದಕ್ಕೆ ನೋಡ್ತಾ ಇದ್ರು. ಅದು ಇಂಥ ಒಳ್ಳೆ ಟೀಮ್ನ ಇಟ್ಕೊಂಡು ಏನು ಕೂಡ ಕಿತ್ತಾಕಾಗಿಲ್ಲ, ಏನು ಕೂಡ ದಬ್ಬಾಕಾಗಿಲ್ಲ ಅಂತಂದ್ರೆ, ಹೌದು ನಾವು ಅನ್ಕೊಂಡಿದ್ದೆ ಅಂದ್ರೆ ಮುಂಬೈ ಇಂಡಿಯನ್ಸ್ ಪಕ್ಕ ಕ್ವಾಲಿಫೈ ಆಗುತ್ತೆ. ಟೂರ್ನಮೆಂಟ್ಗಿಂತ ಮುಂಚೆ ನಾನು ಹೇಳಿದೆ ಮುಂಬೈ ಇಂಡಿಯನ್ಸ್ ಪಕ್ಕ ಕ್ವಾಲಿಫೈ ಆಗುತ್ತೆ ಅಂತ. ಟೀಮ್ ನೋಡ್ತಂದ್ರೆ ಆ ಥರ ಚೆನ್ನಾಗಿದೆ, ಪಕ್ಕ ಆಗ್ಲೇಬೇಕು, ಹಾಗೆ ಆಗುತ್ತೆ ಅನ್ನೋ ಥರನೇ ಕಾನ್ಫಿಡೆನ್ಸ್ ಇದ್ದಿದ್ದು. ಬಟ್ ಒಳ್ಳೆ ಟೀಮ್ನ ಇಟ್ಕೊಂಡು ಕೂಡ ಒಂದು ಸಕ್ಸಸ್ನ ಕಾಣೋದಕ್ಕಾಗಿಲ್ಲ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಅನ್ಸರ್ಟಿನಿಟಿ ಅನ್ನೋದು ಟೀಮಲ್ಲಿ ಕಾಡ್ತು ಈ ಸಲ. ಬೌಲಿಂಗ್ ಫೇಲ್ಯೂರ್ ಆಯಿತು ಇನಿಷಿಯಲಿ ಟೂರ್ನಮೆಂಟ್ ಸ್ಟಾರ್ಟಿಂಗಲ್ಲಿ, ವಿಕೆಟ್ಸೇ ಎತ್ತುತ್ತಾ ಇಲ್ಲ ಮುಂಬೈ ಇಂಡಿಯನ್ಸು. ಅಂದರೆ ಪಾಂಡ್ಯನ ಎಲ್ಲದಕ್ಕೂ ನೇರ ಹೊಣೆ ಅಂತ ನೋಡ್ತು ಅಂತಂದ್ರೆ, ಪಾಂಡ್ಯ ನೇರ ಹೊಣೆ ಆಗಿರದೇ ಇರ್ಬೋದು, ಬಟ್ ಇಂಡೈರೆಕ್ಟ್ ಆಗಿ ಅವರು ಸ್ವಲ್ಪ ಹೊಣೆಗೆ ಬಂದೇ ಬರ್ತಾರೆ. ಕ್ಯಾಪ್ಟನ್ಸಿ ಅನ್ನೋದು ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಇಂಜುರಿ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ವಿಚಾರದಲ್ಲಾಗಿರ್ಬೋದು, ಸಿಕ್ಕಾಪಟ್ಟೆ ಗೊಂದಲಗಳಂತೂ ಈ ಸೀಸನ್ ಕಾಣ್ತು. ಅದು ಮುಂಬೈ ಇಂಡಿಯನ್ಸ್ಗೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಅವರು 2020 ಆದ ನಂತರ, ಅದಕ್ಕಿಂತ ಹಿಂದೆಯಿಂದನೂ ಕೂಡ ಆಲ್ಮೋಸ್ಟ್ ಲಾಸ್ಟ್ 5-6 ಸೀಸನ್ ಇಂದನೂ ಕೂಡ ನೆಟ್ಟಿಗೆ ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ ಟೂರ್ನಮೆಂಟ್ ಅಲ್ಲಿ. ಸೊ ಬರೀ ಬಾಟಮ್ ಆಫ್ ದ ಟೇಬಲ್ ಉಳ್ಕೊಳ್ಳೋದು, ಮತ್ತೆ ಜಸ್ಟ್ ಕ್ವಾಲಿಫೈ ಆಗೋದು, ಆಮೇಲೆ ಅಲ್ಲೇ ಉಳ್ಕೊಂಡು ಹೋಗೋದು, ಬರೀ ಈ ತರ ಸೀನ್ಸ್ಗಳಾಗಿದೆ ಮುಂಬೈ ಇಂಡಿಯನ್ಸ್ಗೆ. ಸೊ ಆದ್ರಿಂದ ಟ್ರಾನ್ಸಿಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯನ ಬಿಟ್ಬಿಡ್ತಾರೆ ಅನ್ನೋ ತರ ಅಪ್ಡೇಟ್ ಏನು ಬರ್ತಾ ಇಲ್ಲ. ಬಿಟ್ರು ಬಿಡ್ಬೋದು, ಅಥವಾ ಇಟ್ಕೊಂಡ್ಬೋದು. ಇಟ್ಕೊಂಡ್ರೆ ಬೇರೆಯವರಿಗೆ ಕ್ಯಾಪ್ಟನ್ಸಿನ ಕೊಡ್ಬೋದು ಅಂತ. ಇಲ್ಲಿ ಒನ್ ಆಫ್ ದ ಕೋಚಿಂಗ್ ಸ್ಟಾಫ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಕೋಚಿಂಗ್ ಸ್ಟಾಫ್ಗಳಿಂದ ಒಂದು ಇದು ಬರ್ತಾ ಇತ್ತಂತೆ, ಸಜೆಷನ್ಗಳು ಬರ್ತಾ ಇತ್ತಂತೆ. ಇಲ್ಲ ಈ ತರ ಮಾಡೋಣ, ಆ ತರ ಮಾಡೋಣ ಅನ್ನೋ ತರ ಸಜೆಷನ್ಗಳು ಬರ್ತಾ ಇತ್ತಂತೆ. ಬಟ್ ಇವರ ಕ್ಯಾಪ್ಟನ್ಸಿ ಏನಾಗ್ತಾ ಇತ್ತು ಅಂದ್ರೆ, ಪ್ಲೇಯರ್ಸ್ಗಳು ಕೋಚಿಂಗ್ ಸ್ಟಾಫ್ಗಳು ಏನ್ ಹೇಳ್ತಾ ಇದ್ರು ಆ ಮಾತನ್ನ ಕೇಳ್ತಾ ಇರಲಿಲ್ವಂತೆ. ಆ ತರ ಆಗ್ಬಿಡುತ್ತೆ. ಹಾರ್ದಿಕ್ ಪಾಂಡ್ಯ ಏನ್ ಹೇಳ್ತಾರೋ ಅದನ್ನೇ ಕೇಳ್ಬೇಕು ನಾವು. ಇಲ್ಲಿ ಕೋಚಿಂಗ್ ಸ್ಟಾಫ್ ಹೇಳುವಂಥದ್ದು ಸ್ವಲ್ಪ ತಗೊಳ್ಳೋಣ, ಏನೋ ಸ್ವಲ್ಪ ಗಣನೆಗೆ ತಗೊಳ್ಳೋಣ, ಏನೋ ಹೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಗಣನೆಗೆ ತಗೊಳ್ಳೋಣ, ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ಕೇಳ್ತಾನೆ ಇರಲಿಲ್ವಂತೆ ಮಾತನ್ನ. ಸೊ ಮಾತನ್ನ ಕೇಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಹೌದು ಎಲ್ಲಾರಿಂದನೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ರಜತ್ ಪತಿದಾರ್ ಹೇಳ್ತಾರಲ್ಲ, ವಿರಾಟ್ ಕೊಹ್ಲಿನೇ ಹೇಳ್ತಾರಲ್ಲ, ಎಲ್ಲಾರಿಂದನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ. ಒಬ್ಬ ಪ್ಲೇಯರ್ ಇಂದ ಕೂಡ ಅಕ್ಸೆಪ್ಟ್ ಮಾಡ್ಕೊಬೇಕು. ರಜತ್ ಪತಿದಾರ್ ಯಾವ ತರ ಹೇಳ್ತಾರೆ, ವಿರಾಟ್ ಕೊಹ್ಲಿಯಿಂದ, ಇನ್ಫ್ಯಾಕ್ಟ್ ದೇವದತ್ ಪಡಿಕಲಿಂದನೂ ಕೂಡ ನಾನು ಕಲಿತೀನಿ ಕ್ಯಾಪ್ಟನ್ಸಿನ ಅಂತ ಹೇಳಿದ್ದಾರೆ. ಬರೀ ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ, ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಮಾತ್ರ ಅಂತಲ್ಲ, ದೇವದತ್ ಪಡಿಕಲಿಂದ ಕೂಡ ನಾನು ಸಿಕ್ಕಾಪಟ್ಟೆ ಕಲಿತೀನಿ. ಅಂಡ್ ಅವ್ರದ್ದು ಹೇಳೋವಂಥದ್ದೆಲ್ಲ ನಾನು ತಗೊಂತೀನಿ, ಅದರಿಂದ ನಾನು ಅದೆಲ್ಲ ತಗೊಂಡು ನಾನು ನನ್ನ ಒಂದು ಅನಾಲಿಸಿಸ್ ತಗೊಂಡು ಏನೋ ಒಂದು ಮಾಡ್ತೀನಿ. ಬಟ್ ಯಾರು ಹೇಳೋದ ಕೇಳೋದೇ ಇಲ್ಲ ಅಂದರೆ, ಕೋಚಿಂಗ್ ಸ್ಟಾಫ್ ಹೇಳೋದೇನು ಕೇಳ್ತಾನೆ ಇಲ್ಲ ಅಂತಂದ್ರೆ, ಇವಾಗ ಮೋಬೋ ಬ್ಯಾಟ್ ಹೇಳೋದಾಗಿರ್ಲಿ, ಹ್ಯಾಂಡಿ ಫ್ಲವರ್ ಹೇಳೋದಾಗಿರ್ಲಿ, ಅಥವಾ ಇನ್ನೂ ಸಪೋರ್ಟ್ ಸ್ಟಾಫಲ್ಲಿ ಇನ್ನೂ ಕೂತಿರೋ ಸ್ವಲ್ಪ ಅನಲಿಸ್ಟ್ಗಳು ಹೇಳೋದಾಗಿರ್ಲಿ, ಕೇಳ್ತಾನೆ ಇಲ್ಲ ಅಂತಂದ್ರೆ ಟೀಮ್ ಉದ್ಧಾರ ಆಗುತ್ತಾ? ಕೇಳಬೇಕು, ಸ್ವಲ್ಪ ಪೇಷನ್ಸ್ ಇರಬೇಕು, ತಗೊಳ್ಬೇಕು. ಹೌದು ನಮ್ದು ತಪ್ಪಿದೆ ಅಂದ್ರೆ ತಗೋಬೇಕು ಅದನ್ನ. ಇಲ್ಲಾಗ ನಾನು ಮಾಡಿದ್ದೆ ಮಾಡೋದು, ಇಲ್ಲ ಹಿಂಗೆ ಆಗೋದು. ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿದ್ರೆ, ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರು ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿದ್ರೆ ಅಂತ ಹೇಳ್ತಿಲ್ಲ. ಸೊ ಅವರ ಕ್ಯಾಪ್ಟನ್ಸಿ ಪೀರಿಯಡ್ ಅಲ್ಲಿ ಪ್ಲೇಯರ್ಸ್ಗಳೆಲ್ಲ ಒಂಥರ ಆ ಥರನೇ ಟರ್ನ್ಔಟ್ ಆಗೋಗ್ಬಿಟ್ರಂತೆ, ಒಂಥರ ಈಗೋಯಿಸ್ಟಿಕ್ ಆಗಿ ಟರ್ನ್ಔಟ್ ಆಗೋಗ್ಬಿಟ್ಟಿದ್ರಂತೆ. ಸೊ ಆದ್ರಿಂದ ಆ ಟೀಮು ಏನು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಸೊ ಇವರು ಪರ್ಸನಲಿ ಅಭಿಪ್ರಾಯ ಪಡಿದ್ರೆ. ಆ್ಯಂಡ್ ಆ ಕೋಚಿಂಗ್ ಸ್ಟಾಫ್ ಹೇಳಿರೋ ಪ್ರಕಾರ ಮುಂಬೈ ಇಂಡಿಯನ್ಸ್ ಅವರು ಕ್ಯಾಪ್ಟನ್ಸಿ ಚೇಂಜ್ಗೆ, ಕ್ಯಾಪ್ಟನ್ಸಿ ಟ್ರಾನ್ಸಿಷನ್ಗೆ ನೋಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಯಾರಿಗೆ ಕೊಡ್ಬೋದು ಫ್ಯೂಚರಲ್ಲಿ ಕ್ಯಾಪ್ಟನ್ಸಿನ ವಿಚಾರ ಅಂತ ನೋಡ್ತು ಅಂತಂದಾಗ, ಪ್ರಾಬೆಬ್ಲಿ ತಿಲಕ್ ವರ್ಮಾ. ನಾನು ಅನ್ಕೊಂಡಿರೋದು ರೋಹಿತ್ ಶರ್ಮಾ ಹೋಗ್ಬಿಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಪ್ರಾಬೆಬ್ಲಿ ತಿಲಕ್ ವರ್ಮಾಗೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಟೀಮಲ್ಲಿ ಸಾಕಷ್ಟು ವರ್ಷ ಇದ್ದಾರೆ. ಸೊ ಆದ್ದರಿಂದ ಹೋಪ್ಫುಲಿ ಕೊಡ್ಬೋದು ಅವ್ರಿಗೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಇನ್ನು 1 ವರ್ಷದ ಟೈಮ್ ಇದೆ, ಸಿಕ್ಕಾಪಟ್ಟೆ ಟೈಮ್ ಇದೆ. ಆ್ಯಂಡ್ CSK ಟ್ರೇಡ್ ಮಾಡುತ್ತೆ ಹಾರ್ದಿಕ್ ಪಾಂಡ್ಯ ಅನ್ನೋ ರಿಲೇಟೆಡ್ ಸಿಕ್ಕಾಪಟ್ಟೆ ಅಪ್ಡೇಟ್ಗಳಂತೂ ಬಂದಿದೆ. ಇನ್ನು ಅದು ಏನೇನಾಗುತ್ತೋ ಗೊತ್ತಿಲ್ಲ. ಇದೇ ಒಂದು ಫೇಸಲ್ಲಿ ಕರೆಕ್ಟಾಗಿ ಇದೇ ಒಂದು ಫೇಸಲ್ಲಿ ಇದ್ದಾಗ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗಿದ್ದು ಮುಂಬೈ ಇಂಡಿಯನ್ಸ್ಗೆ. ಇನ್ನೇನು 1 ವರ್ಷ ಆಯಿತು ಮೆಗಾ ಆಕ್ಷನ್ಗೆ. ಸೊ ಆ ಟೈಮಲ್ಲೇ ಟ್ರೇಡ್ ಆದರು. ಸೊ ಮೆಗಾ ಆಕ್ಷನ್ ಏನು ಬರೋದಿಲ್ಲ, ಇನ್ನು ಮಿನಿ ಆಕ್ಷನ್ ಏನೋ ಬರೋದಿದೆ.
ಸೊ ಆದ್ರಿಂದ ಎಕ್ಸ್ಪೆಕ್ಟೇಷನ್ ಇದ್ರೆ ಟ್ರೇಡ್ ಗೀಡ್ ಆಗ್ಬೋದು ಹಾರ್ದಿಕ್ ಪಾಂಡ್ಯದು ಮತ್ತೆ ಅನ್ನೋ ಥರ. ಸೊ ನೋಡೋಣ, ಇನ್ನ ಡೆವಲಪ್ಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಆಗೋದು ಇದೆ. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ಲಿ ಉಳ್ಕೊಳ್ತಾರ ಅಥವಾ ಬೇರೆ ಟೀಮ್ಗೆ ಯಾವ್ದಾದ್ರು ಹೋಗ್ತಾರಾ ಅಂತ, ಜೊತೆಗೆ ಕ್ಯಾಪ್ಟನ್ಸಿ ಅನ್ನೋದು ಯಾರಿಗೆ ಸಿಗುತ್ತೆ ಅಂತ. ಒಟ್ನಲ್ಲಿ ನನಗಂತೂ ಅನಿಸ್ತಿರೋ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿ ಅಂತೂ ಖಂಡಿತ ಚೇಂಜ್ ಆಗೇ ಆಗುತ್ತೆ.